ಲಜ್ಜೆಗೆಟ್ಟ ಪಾಕಿಸ್ತಾನದ ಮುನೀರಿಗೆ ಜರ್ಮನಿಯಲ್ಲಿ ಅವಮಾನ ಆಗಿದೆ. ಜರ್ಮನಿ ಮಣ್ಣಿನಲ್ಲಿ ಪಾಕ್ ಸೇನಾ ಮುಖ್ಯಸ್ಥನಿಗೆ ಭಾರಿ ಅವಮಾನ. ಅಸೀಮ್ ಮುನೀರಿಗೆ ಭದ್ರತಾ ಸಿಬ್ಬಂದಿಯಿಂದ ಭಾರಿ ಮುಖಭಂಗ. ಮ್ಯೂನಿಚ್ ಭದ್ರತಾ ಸಮ್ಮೇಳನದ ಗೇಟ್ನಲ್ಲೇ ಕಾರ್ಡ್ ಕೇಳಿ ತಡೆದ ಸಿಬ್ಬಂದಿ. ಭಾರತದ ವಿರುದ್ಧ ಸದಾ ಕಾಲ್ ಕೆರ್ಕೊಂಡು ಬರ್ತಿದ್ದ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಮುನೀರಿಗೆ ಮ್ಯೂನಿಚ್ ಭದ್ರತಾ ಸಮ್ಮೇಳನದ ಗೇಟ್ನಲ್ಲಿ ಅವಮಾನ. ಇಂಗು ತಿಂದ ಮಂಗನಂತಾದ ಪಾಕ್ ಫೀಲ್ಡ್ ಮಾರ್ಷಲ್. ಜಾಗತಿಕ ಮಟ್ಟದಲ್ಲಿ ಪಾಕಿಸ್ತಾನದ ಮಾನಹರಾಜಾಗಿದೆ. ಗ್ಲೋಬಲಿ ಮಾನಹರಾಜಾಗಿದೆ ಪಾಕಿಸ್ತಾನದ್ದು. ಮನೆಯಲ್ಲಿ ಹುಲಿಯಂತೆ ಮೆರೆಯುವ ಮುನೀರಿಗೆ ವಿದೇಶದಲ್ಲಿ ಅಪಮಾನ. ಸೇನಾ ಮುಖ್ಯಸ್ಥರನ್ನ ಸಾಮಾನ್ಯ ಅತಿಥಿಯಂತೆ ನಡೆಸಿಕೊಂಡ ಜರ್ಮನಿಯ ಮ್ಯೂನಿಚ್ ಭದ್ರತಾ ಮಂಡಳಿ. ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ಭಾರಿ ವೈರಲ್ ಆಗಿದೆ. ಜರ್ಮನಿ ಮಣ್ಣಿನಲ್ಲಿ ಪಾಕ್ ಸೇನಾ ಮುಖ್ಯಸ್ಥನಿಗೆ ಅವಮಾನ. ಅಸೀಮ್ ಮುನೀರ್ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ. ಪಾಕಿಸ್ತಾನದಲ್ಲಿ ಎರಡು ತರಹದ ಪದ್ಧತಿಗಳಿದ್ದಾವೆ. ಒಂದು, ಅಲ್ಲಿನ ರೂಲಿಂಗ್ ಪಾರ್ಟಿ ದೇಶವನ್ನಾಳುತ್ತಾ ಇದ್ರೆ ಅಲ್ಲಿನ ಸೇನೆ ಆ ದೇಶದ ಸರ್ಕಾರವನ್ನು ಆಳುತ್ತೆ. ನೋಡಿ, ಆ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಇದು ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಅಸೀಮ್ ಮುನೀರ್. ಆತ ಮ್ಯೂಚುವಲ್ ಭದ್ರತಾ ಸಮ್ಮೇಳನಕ್ಕೆ ಹೋಗಬೇಕಾದ್ರೆ ಗೇಟ್ನಲ್ಲಿ ಒಬ್ಬ ಸರ್ವೇ ಸಾಧಾರಣ ವ್ಯಕ್ತಿ ಬಂದರೆ ಹೆಂಗೆ ಚೆಕ್ ಮಾಡ್ತಾರೋ ಹಂಗೆ ಚೆಕ್ ಮಾಡಿ ಆತನನ್ನು ಒಳಗೆ ಬಿಡ್ತಾ ಇದ್ದಾರೆ. ಒಂದು ದೇಶದ ಸೇನಾ ಮುಖ್ಯಸ್ಥನಿಗೆ ಆಗಲೇಬಾರದಂತಹ ವಿಚಾರ ಆಗಿದೆ. ಅದರ ಅರ್ಥ ಆ ದೇಶದ ಸೇನಾ ಮುಖ್ಯಸ್ಥ ಅಸೀಮ್ ಮುನೀರಿಗೆ ಜರ್ಮನ್ ಕೊಡ್ತಾ ಇರ್ತಕ್ಕಂಥ ಬೆಲೆ ಇದು. ಕಾರಣ, ಜರ್ಮನ್ ದೇಶದ ಜೊತೆಗೂ ಅಷ್ಟರ ಮಟ್ಟಿಗಿನ ಸಂಬಂಧ ಏನು ಚೆನ್ನಾಗಿಲ್ಲ ಪಾಕಿಸ್ತಾನದ್ದು. ಲಜ್ಜೆಗೆಟ್ಟವು. ಮ್ಯೂನಿಚ್ನಲ್ಲಿ ID ಕಾರ್ಡ್ ಇಲ್ಲದ ಅಸೀಮ್ ಮುನೀರ್ ತಡೆದ ಭದ್ರತಾ ಸಿಬ್ಬಂದಿ. ತೋರಿಸು ನಿನ್ನ ID ಕಾರ್ಡ್ ಅಂತ ಕೇಳಿದ್ದಾರೆ. ಪಾಕಿಸ್ತಾನದ ರಕ್ಷಣಾ ಪಡೆಗಳ ಮುಖ್ಯಸ್ಥ, ಭೂ ಸೇನಾಧ್ಯಕ್ಷ, ಫೀಲ್ಡ್ ಮಾರ್ಷಲ್, 4 ಸ್ಟಾರ್ ಜನರಲ್, ಹೀಗೆ ನಾನಾ ಗೌರವದ ಹುದ್ದೆ ಹೊಂದಿರುವಂಥ ಅಸೀಮ್ ಮುನೀರ್ ಮನೆಯಲ್ಲಿ ಮಾತ್ರ ಹುಲಿ, ಬೀದಿಗೆ ಬಂದರೆ ಆತ ಅಕ್ಷರಶಃ ಇಲಿ. ಇಡೀ ಪಾಕಿಸ್ತಾನವನ್ನು ಕಂಟ್ರೋಲ್ ಮಾಡ್ತಾ ಇರುವ ಬಗ್ಗೆ ಬಡಾಯಿ ಕೊಚ್ಚಿಕೊಳ್ಳುವ ಅಸೀಮ್ ಮುನೀರ್ ಅಸಲಿಗೆ ವಿದೇಶಿಯರಿಗೆ ಯಾರೆಂದೇ ಗೊತ್ತಿಲ್ಲ. ಅಸೀಮ್ ಮುನೀರ್ ಯಾರನ್ನೋದೇ ಗೊತ್ತಿಲ್ಲ. ಹೂ ಆರ್ ಯು ಅಂತ ಕೇಳೋರು ಗೇಟಲ್ಲಿ. ಇದಕ್ಕೆ ಜರ್ಮನಿ ರಾಜಧಾನಿ ಮ್ಯೂನಿಚ್ನಲ್ಲಿ ನಡೆದ ಭದ್ರತಾ ಸಮ್ಮೇಳನವೇ ಸಾಕ್ಷಿಯಾಗಿದೆ. ಆ ದೃಶ್ಯವನ್ನು ನೀವೀಗ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಆತ ಬರ್ತಾನೆ. ಬಂದಂತಹ ಸಂದರ್ಭದಲ್ಲಿ ನೀವು ಯಾರು ಅಂತ ಕೇಳ್ತಾರೆ, ಕಾರ್ಡಲ್ಲಿ ಅಂತ ಕೇಳ್ತಾರೆ. ಜರ್ಮನಿಯ ಮ್ಯೂನಿಚ್ನಲ್ಲಿ ನಡೆದಂತಹ ಕಾರ್ಯಕ್ರಮವೊಂದರಲ್ಲಿ ಭದ್ರತಾ ಅಧಿಕಾರಿಯೊಬ್ಬರು ಪಾಕಿಸ್ತಾನ ಸೇನಾ ಮುಖ್ಯಸ್ಥ ಫೀಲ್ಡ್ ಮಾರ್ಷಲ್ ಅಸೀಮ್ ಮುನೀರ್ ಅವರ ಗುರುತಿನ ಚೀಟಿ ತೋರಿಸುವಂತೆ ತಡೆಯಲೆತ್ನಿಸಿದ ಘಟನೆ ನಡೆದು ಹೋಗಿದೆ. ಅಸೀಮ್ ಮುನೀರ್ ಮತ್ತು ಅವರ ತಂಡವು ಮ್ಯೂನಿಚ್ ಭದ್ರತಾ ಸಮ್ಮೇಳನದಲ್ಲಿ ಭಾಗವಹಿಸೋದಕ್ಕೆ ಜರ್ಮನಿಗೆ ಬಂದಿದ್ದವು. ಬಂದ ನಂತರ ಅಲ್ಲೊಂದು ಚೆಕ್ ಪೋಸ್ಟ್ಗಳಿರ್ತವೆ. ಬೇಕಾಬಿಟ್ಟು ಬಿಡೋದಕ್ಕೆ ಅದು ಶನಿವಾರ ಸಂತೆ ಅಲ್ಲ. ಜರ್ಮನಿಯ ಮ್ಯೂನಿಚ್ನಲ್ಲಿ ನಡೀತಾ ಇರತಕ್ಕಂತಹ ಭದ್ರತಾ ಸಮ್ಮೇಳನ. ಸೊ ಆ ಸಮ್ಮೇಳನಕ್ಕೆ ನಾನಾ ದೇಶದ ಭದ್ರತಾ ಸಿಬ್ಬಂದಿಗಳು ಬರ್ತಾರೆ, ನಾನಾ ದೇಶದ ಭದ್ರತಾ ಮುಖ್ಯಸ್ಥರು ಬರ್ತಾರೆ. ಬಂದಂತಹ ಸಂದರ್ಭದಲ್ಲಿ ಒಳಗೆ ಬಿಡೋದಕ್ಕೆ ಒಂದಷ್ಟು ಪ್ರೊಸೀಜರ್ಗಳಿರ್ತವೆ. ಬಂದ ಹೋದ ಅಲ್ಲ. ಅಲ್ಲಿ ಅಸೀಮ್ ಮುನೀರ್ ಯಾರು? ಒಂದು ದೇಶದ ಸೇನಾ ಮುಖ್ಯಸ್ಥ, ಭೂಸೇನಾ ಮುಖ್ಯಸ್ಥ, ಮಾರ್ಷಲ್ಲು, ಮಣ್ಣಂಗಟ್ಟಿ, ಹೀಗೆ ಅನೇಕ ಬಿರುದುಗಳು, ಸ್ಥಾನಗಳು ಆತನಿಗಿದೆ. ಇಡೀ ಒಂದು ದೇಶದ ಸರ್ಕಾರವನ್ನು ಆಳ್ತಾ ಇರುವಂಥ ಅಸೀಮ್ ಮುನೀರ್. ಆಪರೇಷನ್ ಸಿಂಧೂರ ನಡೆದಾಗ ಇದೇ ಅಸೀಮ್ ಮುನೀರ್ ಭಾರತದ ವಿರುದ್ಧ ಅನೇಕ ರಣಕಹಳೆಗಳ ಘೋಷಣೆಗಳನ್ನು ಮೊಳಗಿಸಿದ್ದ. ನಾವು ಅದು ಮಾಡ್ತೀವಿ, ಇದು ಮಾಡ್ತೀವಿ. ಆ ತರಹದ್ದೊಬ್ಬ ಭೂಸೇನಾ ಮುಖ್ಯಸ್ಥನಿಗೆ ಜರ್ಮನ್ ದೇಶ ಎನ್ನುವ ಅತ್ಯಂತ ಅಭಿವೃದ್ಧಿ ಹೊಂದಿರುವಂತಹ ದೇಶ, ಆ ದೇಶದ ಕ್ಯಾಪಿಟಲ್ ಸಿಟಿ ಮ್ಯೂನಿಚ್ನಲ್ಲಿ ಒಂದು ಭದ್ರತಾ ಸಮ್ಮೇಳನ ನಡೀಬೇಕಾದ್ರೆ ಒಂದು ದೇಶದ ಭೂಸೇನಾ ಮುಖ್ಯಸ್ಥನಿಗೆ ಕೊಡಬೇಕಾದ ಕನಿಷ್ಠ ಮರ್ಯಾದೆಯನ್ನು ಕೊಡಲಿಲ್ಲ ಅಂದರೆ ಪಾಕಿಸ್ತಾನ ಜರ್ಮನಿಯ ಜೊತೆಗಿನ ಸಂಬಂಧವನ್ನು ಎತ್ತಿ ತೋರಿಸುತ್ತದೆ. ಒಟ್ಟಾರೆ ಪಾಕಿಸ್ತಾನದ ಮುನೀರಿಗೆ ಜರ್ಮನಿಯಲ್ಲಿ ಅವಮಾನ ಆಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.